ವೆಲ್ಕಮ್ ಟು ಮೈ ಕಿಚನ್. ನಮಸ್ಕಾರ ವೀಕ್ಷಕರೇ. ನಿಮ್ಗೇನಾದರೂ ಖಾರ ತಿನ್ನಬೇಕು ಅನ್ನಿಸ್ತಿದ್ಯಾ? ಹಾಗಾದರೆ ಬನ್ನಿ, ಖಾರವಾಗಿರ್ತಕ್ಕಂತಹ ಕಡಾಯಿ ಚಿಕನ್ ಮಾಡೋಣ. ಸೊ ಕಡಾಯಿ ಚಿಕನ್ಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, 4 ಟೇಬಲ್ ಸ್ಪೂನಷ್ಟು ಆಯಿಲು, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಇದು ಆಪ್ಷನಲ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಮತ್ತೆ ಇಲ್ಲಿ ನಾನು 1 ಕ್ಯಾಪ್ಸಿಕಮ್ನ ಈ ರೀತಿ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ, ಅರ್ಧ ಕಪ್ ಮೊಸರು, 1 ನೀರುಳ್ಳಿನ ಸಣ್ಣದಾಗಿ ಈ ರೀತಿ ಹಚ್ಕೊಂಡಿದ್ದೀನಿ, ಹಾಗೆ 1 ಟೊಮೊಟೊನೂ ಸಹ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೊಂದು ಆನಿಯನ್ನ ಈ ರೀತಿ ಸ್ಕ್ವೇರ್ ಆಗಿ ಸೇಮ್ ಕ್ಯಾಪ್ಸಿಕಮ್ ತರನೇ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ, ಅರ್ಧ ಕೆಜಿಯಷ್ಟು ಚಿಕನ್, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು. ಬನ್ನಿ, ಈಗ ನಾನು ಹೊಸದಾಗಿ ಒಂದು ಜೇಡಿ ಮಣ್ಣಿಂದು ಪಾತ್ರೆ ತಗೊಂಡಿದ್ದೆ, ಈಗ ಅದನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಆಲ್ರೆಡಿ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇದೆ. ಸೊ ಎಣ್ಣೆಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಬೆರೆಸಿದ್ದೀನಿ. ಈಗ ಒಣಮೆಣಸಿನ್ಕಾಯಿ, ಹಚ್ಚಿರ್ತಕ್ಕಂತಹ ನೀರುಳ್ಳಿ. ನಾವು ನೀರುಳ್ಳಿನ ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಅರೌಂಡ್ 1 ನಿಮಿಷ ಹುರಿದ್ರೆ ಸಾಕು. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಹೇಳಿದ್ನಲ್ಲ, ಚಿಲ್ಲಿ ಫ್ಲೇಕ್ಸ್, ಇದು ಆಪ್ಷನಲ್ಲು. ತುಂಬ ಖಾರ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಒಣಮೆಣಸಿನ್ಕಾಯಿನ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸಹ ಹಾಕ್ಕೋಬೋದು. ಈಗ ಅರ್ಧ ಕೆಜಿಯಷ್ಟು ಚಿಕನ್ ಬೆರೆಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣಿನ ರಸ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಈ ಥರ ಒಂದು ಮುಚ್ಚಳ ಮುಚ್ಚಿ ಇದನ್ನ ಕುಕ್ ಮಾಡೋಣ. ಇನ್ ಬಿಟ್ವೀನು ನಾವು ಇದನ್ನ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನೋಡಿ, ಆಲ್ರೆಡಿ ಆ ಚಿಕನ್ನು ತುಂಬ ಜ್ಯೂಸಿ ಆಗಿದೆ. ಈ ರೀತಿ ಮಾಡಿದರೆ ಚಿಕನ್ ಡ್ರೈ ಥರ ಇರೋದಿಲ್ಲ, ನೋಡ್ಬೋದು. ಈ ಹಂತದಲ್ಲಿ ನಾವು ಈಗ ಇದಕ್ಕೆ 1 ಹಚ್ಚಿರ್ತಕ್ಕಂತಹ ಟೊಮೊಟೊ ಹಾಕೊಳ್ಳೋಣ, ಮತ್ತು ಧನಿಯಾ ಪೌಡರ್, ಖಾರದ ಪುಡಿ, 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು 15 ನಿಮಿಷ ಕುಕ್ ಮಾಡೋಣ. ಇನ್ ಬಿಟ್ವೀನ್ ನೀವು ಇದನ್ನು ತಿರುಗಿಸ್ತಾ ಇರಬೇಕು. ಈಗ ಕ್ಯಾಪ್ಸಿಕಮ್, ನೀರುಳ್ಳಿ, ಮೊಸರು, ಈ 3 ಮಿಕ್ಸ್ ಮಾಡಿದಾದ್ಮೇಲೆ ನೀವು ತುಂಬ ಹೊತ್ತು ಕುಕ್ ಮಾಡೋಕ್ಕೆ ಹೋಗಬಾರ್ದು, ಇಲ್ಲ ಅಂದರೆ ಅದು ಕ್ರಂಚಿನೆಸ್ ಏನಿರುತ್ತಲ್ಲ ವೆಜಿಟೇಬಲ್ಸ್, ಅದೆಲ್ಲ ಹೋಗಿಬಿಡುತ್ತೆ. ಸೊ 1 ರಿಂದ 2 ನಿಮಿಷ ಸಾಕು. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಬೆರೆಸೋಣ. ಸೊ ಈಗ ರುಚಿಯಾಗಿರ್ತಕ್ಕಂತಹ ಖಾರವಾಗಿರ್ತಕ್ಕಂತಹ ಕಡಾಯಿ ಚಿಕನ್ನು ಆಲ್ಮೋಸ್ಟ್ ರೆಡಿ. ನೌ ಇಟ್ಸ್ ರೆಡಿ ಟು ಸರ್ವ್. ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.